ಇಲ್ಲಿ ಬ್ಯಾಡಗಿ ತಾಲೂಕು ಇಂಟರ್ನ್ಯಾಷನಲ್ ಮಾರುಕಟ್ಟೆ ರೈಲ್ವೆ ನಿಲ್ದಾಣ ಹತ್ತಿರುವಂತಹ ಮೇಲ್ಸೇತುವೆ ನೋಡಿ. ಈ ಒಂದು ಮೇಲ್ಸೇತುವೆ ಯಾವ ರೀತಿ ಅಂದ ಚಂದದಿಂದ ಮೇಂಟೈನ್ ಮಾಡ್ತಿದ್ದಾರೆ ನೋಡಿ. ವಿವಿಧ ತಳಿಯ ಗಿಡ ನೆಟ್ಟಿದ್ದಾರೆ ನೋಡಿ. ನೋಡಿ, ಈ ಗಿಡ ಎಲ್ಲಿ ನೋಡೋದಿಲ್ಲ ನೀವು. ವಿವಿಧ ತಳಿಯ ಇದು ಒಂದು ಗಿಡ ನೆಟ್ಟಿರ್ತಾರೆ ನೋಡಿ. ಯಾವ ರೀತಿ ಮೇಂಟೆನ್ಸ್ ಮಾಡಿರ್ತಾರೆ. ನಾವು ಕಟ್ಟಂಥ ಟ್ಯಾಕ್ಸ್ ಹಣದಿಂದ ಎಷ್ಟೆಲ್ಲ ದುರ್ಬಳಕೆ ಆಗುತ್ತೆ ನೋಡಿ. ಇದು ನಮ್ಮ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ರೈಲ್ವೆ ನಿಲ್ದಾಣ ಬಳಿ ಇರುವಂತಹ ಮೇಲ್ಸೇತುವೆ. ಈ ಒಂದು ಮೇಲ್ಸೇತುವೆಗೆ ಸುಮಾರು ರೈಲ್ವೆ ನಿಲ್ದಾಣ ಮತ್ತು ಮೇಲ್ಸೇತುವೆಗೆ 40 ರಿಂದ 35 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಆಗಿರುತ್ತದೆ. ನೋಡಿ, 35 ಕೋಟಿ ರೂಪಾಯಿ ಹಣದಿಂದ ಬ್ಯಾಡಗಿ ರೈಲ್ವೆ ನಿಲ್ದಾಣ ಅಭಿವೃದ್ಧಿ ಮತ್ತು ಮೇಲ್ಸೇತುವೆಗೆ ಹಣ ಬಿಡುಗಡೆ ಆಗಿರುತ್ತದೆ. ಅಲ್ಲೇ ಕಾಣುತ್ತಲ್ಲ, ಅದೇ ನಮ್ಮ ಬ್ಯಾಡಗಿ ರೈಲ್ವೆ ನಿಲ್ದಾಣ. ತುಂಬಾ ಹದಗೆಟ್ಟಿದೆ ನಮ್ಮ ನೂತನವಾಗಿರುವಂತಹ ಮೇಲ್ಸೇತುವೆ. ಸುಮಾರು ಹತ್ತಿರ 1 ರಿಂದ 2 ವರ್ಷ ಆಗ್ತಾ ಬಂತು. ಯಾವುದೇ ರೀತಿಯ ಮೇಂಟೆನ್ಸ್ ಅನ್ನೋದಿಲ್ಲ. ತುಂಬಾ ಕೆಲವೊಂದು ಕಡೆ ಬಿರುಕು ಬಿಟ್ಟಿದೆ, ತುಂಬಾ ಹಾಳಾಗಿದೆ. ಕೂಡಲೇ ಸಂಬಂಧಪಟ್ಟಂಥ ಅಧಿಕಾರಿಗಳು, ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಬಂದು ಪರಿಶೀಲಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿ. ಅಭಿವೃದ್ಧಿ ಕಡೆಗೆ ನಿಮ್ಮ ಪಯಣ. ಇಲ್ಲಿ ಬ್ಯಾಡಗಿ ತಾಲೂಕು ಇಂಟರ್ನ್ಯಾಷನಲ್ ಮಾರುಕಟ್ಟೆ ರೈಲ್ವೆ ನಿಲ್ದಾಣ ಹತ್ತಿರುವಂತಹ ಮೇಲ್ಸೇತುವೆ ನೋಡಿ. ಈ ಒಂದು ಮೇಲ್ಸೇತುವೆ ಯಾವ ರೀತಿ ಅಂದ ಚಂದದಿಂದ ಮೇಂಟೈನ್ ಮಾಡ್ತಿದ್ದಾರೆ ನೋಡಿ. ವಿವಿಧ ತಳಿಯ ಗಿಡ ನೆಟ್ಟಿರ್ತಾರೆ ನೋಡಿ. ನೋಡಿ, ಈ ಗಿಡ ಎಲ್ಲಿ ನೋಡೋದಿಲ್ಲ ನೀವು. ವಿವಿಧ ತಳಿಯ ಇದು ಒಂದು ಗಿಡ ನೆಟ್ಟಿರ್ತಾರೆ ನೋಡಿ. ಯಾವ ರೀತಿ ಮೇಂಟೆನ್ಸ್ ಮಾಡಿರ್ತಾರೆ. ನಾವು ಕಟ್ಟಂಥ ಟ್ಯಾಕ್ಸ್ ಹಣದಿಂದ ಎಷ್ಟೆಲ್ಲ ದುರ್ಬಳಕೆ ಆಗುತ್ತೆ ನೋಡಿ. ಇದು ನಮ್ಮ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ರೈಲ್ವೆ ನಿಲ್ದಾಣ ಬಳಿ ಇರುವಂತಹ ಮೇಲ್ಸೇತುವೆ. ಈ ಒಂದು ಮೇಲ್ಸೇತುವೆಗೆ ಸುಮಾರು ರೈಲ್ವೆ ನಿಲ್ದಾಣ ಮತ್ತು ಮೇಲ್ಸೇತುವೆಗೆ 40 ರಿಂದ 35 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಆಗಿರುತ್ತದೆ. ನೋಡಿ, 35 ಕೋಟಿ ರೂಪಾಯಿ ಹಣದಿಂದ ಬ್ಯಾಡಗಿ ರೈಲ್ವೆ ನಿಲ್ದಾಣ ಅಭಿವೃದ್ಧಿ ಮತ್ತು ಮೇಲ್ಸೇತುವೆಗೆ ಹಣ ಬಿಡುಗಡೆ ಆಗಿರುತ್ತದೆ. ಅಲ್ಲೇ ಕಾಣುತ್ತಲ್ಲ, ಅದೇ ನಮ್ಮ ಬ್ಯಾಡಗಿ ರೈಲ್ವೆ ನಿಲ್ದಾಣ. ತುಂಬಾ ಹದಗೆಟ್ಟಿದೆ ನಮ್ಮ ನೂತನವಾಗಿರುವಂತಹ ಮೇಲ್ಸೇತುವೆ. ಸುಮಾರು ಹತ್ತಿರ 1 ರಿಂದ 2 ವರ್ಷ ಆಗ್ತಾ ಬಂತು. ಯಾವುದೇ ರೀತಿಯ ಮೇಂಟೆನ್ಸ್ ಅನ್ನೋದಿಲ್ಲ. ತುಂಬಾ ಕೆಲವೊಂದು ಕಡೆ ಬಿರುಕು ಬಿಟ್ಟಿದೆ, ತುಂಬಾ ಹಾಳಾಗಿದೆ. ಕೂಡಲೇ ಸಂಬಂಧಪಟ್ಟಂಥ ಅಧಿಕಾರಿಗಳು, ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಬಂದು ಪರಿಶೀಲಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿ. ಅಭಿವೃದ್ಧಿ ಕಡೆಗೆ ನಿಮ್ಮ ಪಯಣ.